ಶುಭೋದಯ ಸ್ನೇಹಿತರೆ. ತಮಗೆಲ್ಲ ಪ್ರತಿದಿನದ ಪ್ರಜಾವಾಣಿ ಪತ್ರಿಕೆ ವಿಶ್ಲೇಷಣೆಗೆ ಸ್ವಾಗತ. ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಗಮನದಲ್ಲಿಟ್ಟುಕೊಂಡು ಎಕ್ಸಾಮ್ಗೆ ಬರ್ಬೋದಂತ ಅತಿ ಇಂಪಾರ್ಟೆಂಟ್ ನ್ಯೂಸ್ನ ನಾವು ಕವರ್ ಮಾಡ್ತಾ ಹೋಗ್ತೀವಿ. ಜುಲೈ 22, 2020 ಇವತ್ತಿನ ಪ್ರಜಾವಾಣಿ ಪತ್ರಿಕೆಯಲ್ಲಿ ಬಂದಿರತಕ್ಕಂಥ ಇಂಪಾರ್ಟೆಂಟ್ ನ್ಯೂಸ್ಗಳನ್ನು ನಾವು ನೋಡ್ತಾ ಹೋಗೋಣ. ಭಾರತ ಅಮೆರಿಕ ಜಂಟಿ ಕಸರತ್ತು ಚೀನಾಗೆ ಅಪತ್ಯ ಅಂತ ಹೇಳಿದ್ದಾರೆ. ಏನಪ್ಪಾ ಅಂತಂದ್ರೆ, ಅಂಡಮಾನ್ ನಿಕೋಬಾರ್ ದ್ವೀಪಗಳ ಸಮೀಪ ಭಾರತ ಮತ್ತು ಅಮೆರಿಕ ನೌಕಾಪಡೆ ನಡೆಸಿರುವ ಜಂಟಿ ಕವಾಯತು ಭಾರತ ಚೀನಾ ನಡುವಣ ಗಡಿ ವಿವಾದ ಸ್ಥಿತಿಯಲ್ಲಿ ಯಾವುದೇ ಬದಲಾವಣೆ ಮಾಡದು ಎಂದು ಚೀನಾದ ಸರ್ಕಾರಿ ಸ್ವಾಮ್ಯದ ಪತ್ರಿಕೆಯಾದಂಥ ಗ್ಲೋಬಲ್ ಟೈಮ್ಸು ಮಂಗಳವಾರ ವರದಿ ಮಾಡಿದೆ ಅಂತ ಇಲ್ಲಿ ಹೇಳಿದ್ದಾರೆ. ಏನಪ್ಪಾ ಅಂತಂದ್ರೆ, ಭಾರತ ಮತ್ತು ಚೈನಾ ಒಂದು ಜಂಟಿ ಅಭ್ಯಾಸ ನಡೆದ ಚೀನಾಗೆ ಒಂದು ಸಂದೇಶ ರವಾನೆ ಮಾಡ್ಬೇಕಂತ ಹೇಳ್ತು. ಬಟ್ ಅದು ಯಾವುದೇ ರೀತಿಯಾದಂಥ ಇಫೆಕ್ಟ್ ಬೀಳಲ್ಲ ಅಂಥೇಳಿ ಚೈನಾದ ಪತ್ರಿಕೆ ಹೇಳಿದೆ. ಅದೇ ರೀತಿಯಾಗಿ ನೋಡಿ, ಇದು ಒಂದು ರೀತಿ ಎಚ್ಚರಿಕೆ ಕಾರ್ಯಗಂಟೆ ಯಾಕೆ ಆಗಲಿದೆ ಅಂತ ಕೂಡ ಇಲ್ಲೊಂದು ಪಾಯಿಂಟ್ ಕೊಟ್ಟಿದೆ. ಏನಪ್ಪಾ ಅಂತಂದ್ರೆ, ಮಲಕ್ಕಾ ಜಲಸಂಧಿಯಲ್ಲಿ ನಡೆಸಲಾದ ಜಂಟಿ ಸಮರಾಭ್ಯಾಸವು ಚೀನಾಗೆ ನೀಡಿದ ನೇರ ಸಂದೇಶ. ಈ ಮಾರ್ಗವು ಚೀನಾಕ್ಕೆ ಅತ್ಯಂತ ಮಹತ್ವದಾಗಿದ್ದು, ಅತ್ಯಂತ ಮಹತ್ವ ಅಂದರೆ ವಾಣಿಜ್ಯದ ದೃಷ್ಟಿಯಲ್ಲಿ ಇದು ಅತ್ಯಂತ ಮಹತ್ವದಾಗಿದ್ದು, ಒಂದು ವೇಳೆ ಸಂಘರ್ಷವು ತೀವ್ರಗೊಂಡರೆ ಈ ಜಲಮಾರ್ಗದಲ್ಲಿ ಚೀನಾ ಹಡಗುಳಯಾನ ಕಷ್ಟ ಎಂಬ ಎಚ್ಚರಿಕೆ ರವಾನೆಯಾಗಿದೆ ಅಂತ ಹೇಳಿದೆ. ಬಟ್ ಚೀನಾ ಇದನ್ನು ಯಾವುದೇ ರೀತಿಯಾದಂಥ ಗಣನೆಗೆ ತೆಗೆದುಕೊಂಡಿಲ್ಲ ಅಂತ ಕೂಡ ಹೇಳಿದೆ. ನಿಮಗೇನು ಗೊತ್ತಿರಬೇಕಂದ್ರೆ, ಈ ಸ್ಟ್ರೇಟ್ ಆಫ್ ಮಲಕ್ಕಾ ಮ್ಯಾಪಲ್ಲಿ ಎಲ್ಲಿ ಬರುತ್ತೆ ಅಂತ ನಿಮಗೆ ಗೊತ್ತಿರಬೇಕು ಸ್ನೇಹಿತರೆ. ಸೊ ನೋಡಿ, ಇದೇನಂತಂದರೆ ಇಂಡೋನೇಷ್ಯಾ, ಇಲ್ಲಿ ಮಲೇಷ್ಯಾ, ಇಲ್ಲಿ ಅಂತ ಇಲ್ಲಿ ಮಲಕ್ಕಾ ಸ್ಟ್ರೇಟ್ ಬರುತ್ತೆ, ಹೌದಾ? ಆ ಸ್ಟ್ರೇಟ್ ಅಂದರೆ ಜಲಸಂಧಿ, ಕನ್ನಡದಲ್ಲಿ ಏನು ಹೇಳ್ತೇವೆ, ಜಲಸಂಧಿ, ಮಲಕ್ಕಾ ಜಲಸಂಧಿ ಅಂತ ನಾವು ಹೇಳ್ತೇವೆ. ಸೊ ಅದೇ ರೀತಿಯಾಗಿ ಭಾರತ ಮತ್ತು ಶ್ರೀಲಂಕಾನಲ್ಲಿ ಇರ್ತಕ್ಕಂಥ ಜಲಸಂಧಿ ಯಾವುದಪ್ಪ ಅಂತ ಕೇಳಿದ್ರೆ ಪಾಕ್ ಸ್ಟ್ರೇಟ್ ಇಲ್ಲಿ ಬರುತ್ತೆ. ಇಲ್ಲಿ ಗಲ್ಫ್ ಆಫ್ ಮನ್ನಾರ್ ಬರುತ್ತೆ, ಹೌದಾ? ಸೊ ಇಲ್ಲಿ ಬಂದುಬಿಟ್ಟು ಪಾಕ್ ಸ್ಟ್ರೇಟ್ ಬರುತ್ತೆ. ಭಾರತ ಮತ್ತು ಶ್ರೀಲಂಕಾವನ್ನು ಸಪ್ರೇಟ್ ಮಾಡ್ತಂಥ ಸ್ಟ್ರೇಟ್ ಅದು ಜಲಸಂಧಿ ಯಾವುದಂತ ಕೇಳಿದ್ರೆ ಅದು ಪಾಕ್ ಸ್ಟ್ರೇಟ್. ಈ ನ್ಯೂಸಲ್ಲಿ ಇದ್ದಂಥ ಸ್ಟ್ರೇಟ್ ಯಾವುದಪ್ಪ ಅಂತಂದರೆ ಮಲಕ್ಕಾ ಸ್ಟ್ರೇಟ್ ಅಥವಾ ಜಲಸಂಧಿ ಅಂತ ನಾವು ಕೂಡ ಅದಕ್ಕೆ ಕರಿತೀವಿ. ಅದೇ ರೀತಿಯಾಗಿ ನೋಡಿ, ಆಯುಷ್ ವೈದ್ಯರ ವೇತನ ಹೆಚ್ಚಳ, 5 ಲಕ್ಷ ರ್ಯಾಪಿಡ್ ಆಂಟಿಜೆನ್ ಕಿಟ್ ಎಲ್ಲ ಜಿಲ್ಲೆಗಳಿಗೂ ವಿತರಣೆ, ನರ್ಸ್ಗಳ ಸಂಬಳ ದ್ವಿಗುಣ. ಕರೋನಾ ಮಹಾಮಾರಿ ಅತಿ ವಿಪರೀತ ವೇಗದಲ್ಲಿ ಸ್ಪ್ರೆಡ್ ಆಗ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ವೈದ್ಯರು ಅತಿ ರಿಕ್ವೈರ್ಮೆಂಟ್ ಬೇಕಾಗಿದ್ದಾರೆ, ನರ್ಸ್ಗಳು ಬೇಕಾಗಿದ್ದಾರೆ ಟ್ರೀಟ್ಮೆಂಟ್ಗೆ. ಸೊ ಅವರಿಗೆಲ್ಲ ಸರಿಯಾದಂಥ ವೇತನ ಮತ್ತು ಇದನ್ನು ಮಾಡೋ ಒಂದು ದೃಷ್ಟಿಯಿಂದ ಇಟ್ಕೊಂಡು ಆಯುಷ್ ವೈದ್ಯರ ವೇತನ ಕೂಡ ಹೆಚ್ಚು ಮಾಡಬೇಕು, ನರ್ಸ್ಗಳ ವೇತನ ಕೂಡ ದ್ವಿಗುಣ ಮಾಡಬೇಕಂತ ಕೂಡ ಹೇಳಿದ್ದಾರೆ ಇಲ್ಲಿ. ಅದೇ ರೀತಿಯಾಗಿ ನೋಡಿ, ಪ್ರಥಮ ಪ್ಲಾಸ್ಮಾ ಬ್ಯಾಂಕ್ಗೆ ಚಾಲನೆ ಅಂತ ಇದೆ. ಇದೇನಂತಂದರೆ, ದಾನಿಗಳಿಗೆ 5,000 ಗೌರವಧನ ಕೊಡೋದು ಕೂಡ DCM ಅಶ್ವಥ್ ನಾರಾಯಣ ಅವರು ಹೇಳಿದ್ದಾರೆ. ಏನಂತಂದರೆ, ಪ್ಲಾಸ್ಮಾನ ಯಾರೆಲ್ಲ ಡೊನೇಟ್ ಮಾಡ್ತಾರೆ ಅವರಿಗೆ 5,000 ಗೌರವಧನ ಕೊಡೋಣ ಅಂತ ಹೇಳಿದ್ದಾರೆ. ಸೊ ಇದೇನು ನಿಮಗೆ ಗೊತ್ತಿರಬೇಕಂದ್ರೆ, ಸರ್ಕಾರದ ಸಹಯೋಗದಲ್ಲಿ ನಗರದ ಅಂದರೆ ಬೆಂಗಳೂರದ HCG ಆಸ್ಪತ್ರೆಯಲ್ಲಿ ರಾಜ್ಯದ ಪ್ರಥಮ ಪ್ಲಾಸ್ಮಾ ಬ್ಯಾಂಕ್ಗೆ ಮಂಗಳವಾರ ಚಾಲನೆ ನೀಡಿದೆ. ರಾಜ್ಯದ ಪ್ರಥಮ ಪ್ಲಾಸ್ಮಾ ಬ್ಯಾಂಕು ಬೆಂಗಳೂರಿನಲ್ಲಿ ಸ್ಥಾಪನೆ ಆಗಿದೆ ಅನ್ನೋದು ಕೂಡ ನಿಮಗೆ ಗೊತ್ತಿರಬೇಕು. ಏನಪ್ಪಾ ಅಂತಂದರೆ, ಈ ಕೋವಿಡ್ ಅಭಿಯಾನದ ಭಾಗವಾಗಿ ಹಮ್ಮಿಕೊಂಡಿರುವ ಕೋವಿಡ್ ಪ್ಲಾಸ್ಮಾ ಪ್ರಯತ್ನಕ್ಕೆ ಹಸಿರು ನಿಶಾನೆ ತೋರಿದ ಈ ಮುಖ್ಯಮಂತ್ರಿ ಅವರು ಏನು ಹೇಳಿದ್ದಾರಪ್ಪ ಅಂತಂದರೆ, ಕೋವಿಡ್ ಮರಣದ ಪ್ರಮಾಣವನ್ನು ತಡೆಯಲು ಹಲವು ಪ್ರಯತ್ನಗಳನ್ನು ಆಲ್ರೆಡಿ ಮಾಡಲಾಗ್ತಾ ಇದೆ. ಅದರಲ್ಲಿ ಪ್ಲಾಸ್ಮಾ ಥೆರಪಿ ಕೂಡ ಒಂದಾಗಿದೆ. ಸೊ ಗಂಭೀರ ಪ್ರಕರಣಗಳಲ್ಲಿ ವ್ಯಕ್ತಿಯನ್ನು ಪ್ಲಾಸ್ಮಾ ಥೆರಪಿಯಿಂದ ವಿಶ್ವದೆಲ್ಲೆಡೆ ತುಂಬ ಕಡೆ ರಕ್ಷಿಸಲಾಗಿದೆ. ಸೊ ಈ ರೀತಿ ಸಾವನ್ನು ಗೆದ್ದು ಕೋವಿಡನ್ನು ಜಯಿಸಿ ಮನೆಗೆ ತೆರಳಿದವರು ಪ್ಲಾಸ್ಮಾ ದಾನ ಮಾಡಲು ಮುಂದೆ ಬರಬೇಕು. ಅವರಿಗೆ ಸರ್ಕಾರದಿಂದ 5,000 ಗೌರವಧನ ನೀಡಲಾಗುತ್ತೆ ಅಂತ ಕೂಡ ಅವರು ಹೇಳಿದ್ದಾರೆ. ಸಂಗ್ರಹಿಸಲ್ಪಟ್ಟ ಪ್ಲಾಸ್ಮಾವನ್ನು ವಿವಿಧ ಆಸ್ಪತ್ರೆಗಳು ಪ್ರಯೋಜನ ಪಡೆದುಕೊಳ್ಳುತ್ತವೆ ಕೂಡ ಅಂತೇಳಿ DCM ಆದಂಥ ಅಶ್ವಥ್ ನಾರಾಯಣ್ ಜಿ ಅವರು ಕೂಡ ಹೇಳಿದ್ದಾರೆ ಸ್ನೇಹಿತರೆ. ಅದೇ ರೀತಿಯಾಗಿ ನೋಡಿ, ಗುಣಮುಖರಾದ ಉದ್ಯೋಗಿ ಗುಲಾಬಿ ನೀಡಿ ಸ್ವಾಗತ ಅಂತ ಹೇಳಿದೆ. ಹೈಕೋರ್ಟ್ನಲ್ಲಿ ಉದ್ಯೋಗ ಮಾಡ್ತಕ್ಕಂಥ ಒಬ್ಬರು ಪ್ರಥಮ ದರ್ಜೆ ಸಹಾಯಕಿ ಅಂತ ಮೇರಿ ಜೋಸೆಫ್ ಅವರಿಗೆ ಸೋಂಕು ದೃಢಪಟ್ಟಿತ್ತು. ಅವರು ಅದನ್ನು ಕೊರೋನಾನ ಜಯಿಸಿ ವಾಪಸ್ ಜಾಬ್ಗೆ ಬಂದು ಹಾಜರಾದಾಗ ಅವರಿಗೆ ನಮ್ಮ ಕರ್ನಾಟಕ ಬೆಂಗಳೂರದ ಹೈಕೋರ್ಟ್ ನ್ಯಾಯಮೂರ್ತಿ ಅಂತ AS ಓಕಾ ಅವರು ಅವರಿಗೆ ಗುಲಾಬಿ ನೀಡಿ ಸ್ವಾಗತಿಸಿ. ಇಲ್ಲಿ ನಿಮಗೆ ಏನು ಗೊತ್ತಿರಬೇಕಪ್ಪ ಅಂತಂದರೆ, ನಮ್ಮ ಕರ್ನಾಟಕ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು ಯಾರಿರ್ತಾರೆ ಅನ್ನೋದು ನಿಮಗೆ ಗೊತ್ತಿರಬೇಕು. ಈಗ ಪ್ರೆಸೆಂಟಾಗಿ AS ಓಕಾ ಇದ್ದಾರೆ. ದಟ್ಸ್ ಕರೆಂಟ್ ಅಫೇರ್ಸ್ ಟಾಪಿಕ್. ಈ ಪೆಟ್ರೋಲ್ ಚೇಂಜ್ ಆಗ್ತಾ ಇದೆ ಅಂದರೆ ನಿಮಗೆ ಅದು ಲಕ್ಷ್ಯದಲ್ಲಿ ಇರಬೇಕು ಸ್ನೇಹಿತರೆ. ಅದೇ ರೀತಿ ನೋಡಿ, ದ್ವಿತೀಯ ಹಸಿರು ಕ್ರಾಂತಿಯು ದೋಷಪೂರಿತ ಕೃಷಿ ವಿಧಾನಗಳಿಗೆ ದಾರಿ ಮಾಡದಂತೆ ಲಕ್ಷ್ಯ ವಹಿಸಬೇಕಿದೆ. ಕೃಷಿ ರಂಗ ಮತ್ತು ಆರ್ಥಿಕ ಬೆಳವಣಿಗೆ ಅಂತ. ಸೊ ಈಗ ಏನಪ್ಪಾ ಅಂತಂದರೆ, ಈ ಕೊರೋನಾ ಸಮಯದಲ್ಲಿ ತುಂಬ ಜನ ಕಾರ್ಮಿಕರು ಅಥವಾ
ನಗರ ಪ್ರದೇಶಗಳಲ್ಲಿ ಕೆಲಸ ಮಾಡ್ತಕ್ಕಂಥ ತುಂಬ ವರ್ಕರ್ಸು ತಮ್ಮ ತಮ್ಮ ಹಳ್ಳಿಗಳಿಗೆ ಇದನ್ನು ಮಾಡೋದ್ರಿಂದ ತುಂಬ ಜನ ಏನು ಹೇಳ್ತಿದ್ದಾರೆ ಅಂದರೆ ಓಕೆ ದಿಸ್ ಇಸ್ ದ ಟೈಮ್ ಫಾರ್ ಸೆಕೆಂಡ್ ಅಗ್ರಿಕಲ್ಚರ್ ರೆವಲ್ಯೂಷನ್, ಅಂದರೆ ಕೃಷಿ ರಂಗದಲ್ಲಿ ಒಂದು ದ್ವಿತೀಯ ಹಸಿರು ಕ್ರಾಂತಿ ಬರ್ಬೋದು ಅಂತೇಳಿ, ಗ್ರೀನ್ ರೆವಲ್ಯೂಷನ್ ಆಗ್ಬೋದು ಅಂತ ಕೂಡ ಎಲ್ಲ ಹೇಳ್ತಿದ್ದಾರೆ. ಬಟ್ ಅದು ತುಂಬ ಆ ರೀತಿ ಭದ್ರ ಬುನಾದಿ ಇಲ್ಲದೆ ನಾವು ಸುಮ್ಮನೆ ಭಾವಿಸಿದಂಗೆ ಆಗುತ್ತೆ ಅದನ್ನು ಆ ರೀತಿ ವಿಚಾರ ಮಾಡಿದ್ರೆ. ಆ ದ್ವಿತೀಯ ಹಸಿರು ಕ್ರಾಂತಿಯಲ್ಲಿ ನಾವು ದೋಷಪೂರಿತ ಕೃಷಿ ವಿಧಾನಗಳಿಗೆ ಚಾನ್ಸಸ್ ಕೊಡಕ್ಕೆ ಹೋಗಬಾರ್ದು. ಎನ್ವಿರಾನ್ಮೆಂಟ್ ಫ್ರೆಂಡ್ಲಿ, ಪರಿಸರಕ್ಕೆ ಪೂರಕವಾಗಿ ಪರಿಸರನ ಸಪೋರ್ಟ್ ಮಾಡ್ತಕ್ಕಂಥ ಕೃಷಿ ವಿಧಾನಗಳನ್ನೇ ಬರೆಸಿ ಕೃಷಿ ಹಸಿರು ಕ್ರಾಂತಿಯನ್ನು ಮಾಡಬೇಕಾದ ಅವಶ್ಯಕತೆ ಇದೆ ಅಂತ. ಯಾಕಂದರೆ ನಾವು ಮೊದಲ ಹಸಿರು ಕ್ರಾಂತಿಯಲ್ಲಿ ಆದಷ್ಟು ನೋವುಗಳು ಎಷ್ಟು ಒಳ್ಳೆಯದಾಗಿದೆ, ಅದೇ ಮಟ್ಟದಲ್ಲಿ ಒಂದಿಷ್ಟು ರೀತಿ ಕೆಟ್ಟ ಘಟನೆಗಳು ಕೂಡ ಆಗಿದೆ. ಇನ್ನು ಏನು ಹೇಳ್ಬೋದು ಅಂದರೆ, ಸಾಧನೆ ಜೊತೆಗೆ ಸಮಸ್ಯೆಗಳು ಹುಟ್ಟಿ ಬೆಳೆದಿವೆ. ಹಸಿರು ಕ್ರಾಂತಿ ಪಸರಿಸಿದಂತೆ ಕಾಣಿಸಿಕೊಂಡ ಪ್ರಾದೇಶಿಕ ಅಸಮತೋಲನ, ಅಧಿಕಿಕೊಂಡ ಸಾಗುವಳಿ ವೆಚ್ಚ, ಮಿತಿಮೀರಿದ ಪರಿಸರ ಮಾಲಿನ್ಯ, ವೈಯಕ್ತಿಕ ಆದಾಯ ಸಂಪತ್ತಿನ ವಿತರಣೆಯಲ್ಲಿ ತೀವ್ರವಾದ ಅಸಮಾನತೆ ಮತ್ತು ಸುಧಾರಿತ ಬಿತ್ತನೆ ಬೀಜಗಳ ಬಳಕೆಗೆ ಅಗತ್ಯವಾದ ಸಾಮಗ್ರಿಗಳನ್ನು ಪಡೆಯಲು ವಿದೇಶಗಳ ಮೇಲೆ ಅತಿಯಾದ ಅವಲಂಬನೆ ಕ್ಲಿಷ್ಟ ಸಮಸ್ಯೆಗಳೇ. ಸೊ ಇದೇನಂತಂದರೆ, ಮೊದಲ ಹಸಿರು ಕ್ರಾಂತಿಯ ಒಂದು ರೀತಿ ಸೈಡ್ ಎಫೆಕ್ಟ್ಸ್ ಅಂತ ಕೂಡ ನಾವು ಹೇಳ್ಬೋದು. ಅದು ತುಂಬ ಕಡೆ ನಮ್ಮ ಭಾರತದ ಆಹಾರ ಸಮಸ್ಯೆನೂ ಒಂದರ ಮಟ್ಟಿಗೆ ನೀಗಿತೇನೋ ನಿಜ, ಬಟ್ ಅದೇ ರೀತಿಯಾಗಿ ಒಂದಿಷ್ಟು ಸಮಸ್ಯೆಗಳನ್ನು ಅದು ತಂದೊಡ್ಡಿದ್ದು ಕೂಡ ಅಂತ ನಾವು ಇಲ್ಲಿ ಹೇಳ್ಬೋದು ಸ್ನೇಹಿತರೆ. ಅದೇ ರೀತಿಯಾಗಿ ಈ ನಿಟ್ಟಿನಲ್ಲಿ ಆ ತೊಂದರೆಗಳನ್ನು ನಿವಾರಿಸಲು ಎರಡನೇ ಹಸಿರು ಕ್ರಾಂತಿಯ ಒಂದು ನೆಸೆಸಿಟಿ ಇದೆ ಅಂತ ಹೇಳಿ ತುಂಬ ಆರ್ಥಿಕ ತಜ್ಞರಾಗಿರ್ಬೋದು, ಕೃಷಿ ತಜ್ಞರಾಗಿರ್ಬೋದು, ರಾಜಕೀಯ ತಜ್ಞರ ಎಲ್ಲರೂ ಹೇಳ್ತಾ ಇದ್ದಾರೆ. ಬಟ್ ಈ ಎರಡನೇ ಹಸಿರು ಕ್ರಾಂತಿ ಯಾವುದೇ ರೀತಿಯಾದ ದೋಷಪೂರಿತ ಕೃಷಿ ವಿಧಾನಗಳಿಗೆ ಹೋಗಬಾರ್ದು. ಆದಷ್ಟು ಎನ್ವಿರಾನ್ಮೆಂಟ್ ಫ್ರೆಂಡ್ಲಿ, ರೈತರಿಗೆ ಅದರಲ್ಲೂ ಎಸ್ಪೆಷಲಿ ಸಣ್ಣ ಮತ್ತು ಮಧ್ಯಮ ವರ್ಗದಂಥ ರೈತರಿಗೆ ಇದು ಹೆಲ್ಪ್ ಆಗಬೇಕು. ಅವರನ್ನು ಗಮನದಲ್ಲಿ ಇಟ್ಕೊಂಡು ನಾವು ಇದನ್ನು ಮಾಡಬೇಕು. ನಾರ್ಮಲಿ ಈಗ ನಾವು ಕೃಷಿಯಲ್ಲಿ ಮಾಡ್ತಕ್ಕಂಥ ಮೆಥಡ್ಸ್ ತುಂಬ ಡಿಫ್ರೆಂಟ್ ಇದೆ. ಎನ್ವಿರಾನ್ಮೆಂಟ್ ಫ್ರೆಂಡ್ಲಿ ಒಂದು ಎಕ್ಸಾಂಪಲ್ ಕೊಡೋದು ಏನಪ್ಪಾ ಅಂತಂದರೆ, ನಮ್ಮ ಕರ್ನಾಟಕದನ್ನೇ ತೊಗೊಂಡ್ರೆ ಉತ್ತರ ಕರ್ನಾಟಕ ಪ್ರದೇಶದಲ್ಲಿ ನೀರಿನ ಕೊರತೆ ತುಂಬ ಇದೆ. ಆದರೂ ಕೂಡ ನಾವು ನೀರಿನ ಕೊರತೆ ಇರುವಲ್ಲಿ ಹೆಚ್ಚು ನೀರು ಬಳಸುವ ಒಂದು ಬೆಳೆಗಳನ್ನು ಬೆಳೆದ ಫಾರ್ ಎಕ್ಸಾಂಪಲ್ ಶುಗರ್ ಕೇನ್. ನಾವು ಕಬ್ಬುಗಳನ್ನು ಉತ್ತರ ಕನ್ನಡದಲ್ಲಿ ಜಾಸ್ತಿ ಬೆಳಿತೀವಿ, ಬಟ್ ಏನೋ ಉತ್ತರ ಕರ್ನಾಟಕದಲ್ಲಿ ನಮ್ಮ ಬೆಳಗಾವಿ ವಿಭಾಗದಲ್ಲಿ ಆಗಿರ್ಬೋದು ಎಲ್ಲ ಕಡೆ ನೀರಿನ ಸಮಸ್ಯೆ ಜಾಸ್ತಿ ಇದೆ. ಸೊ ಅದು ಈ ಶುಗರ್ ಕೇನಿಗೆ ಏನಂತಾರೆ ವಾಟರ್ ಗಜ್ಲಿಂಗ್ ಕ್ರಾಪ್, ಅಂದರೆ ನೀರನ್ನು ಸಿಕ್ಕಾಪಟ್ಟೆ ಕುಡಿಯುತ್ತೆ. ಬಟ್ ಇದರಿಂದ ಗ್ರೌಂಡ್ ವಾಟರ್ ಕೆಪಾಸಿಟಿ ಕೂಡ ಕಡಿಮೆ ಆಗ್ತಾ ಇದೆ. ಅದೇ ರೀತಿಯಾಗಿ ನೀರಿನ ಕೊರತೆ ಇಲ್ಲದ ಪ್ರದೇಶದಲ್ಲಿ ಕಡಿಮೆ ನೀರು ಬಳಸುವ ಬೆಳೆಗಳನ್ನು ಬೆಳೆಸ್ತಾ ಇದೆ. ಸೊ ದೋಷಪೂರಿತ ಕೃಷಿ ಮೆಥಡ್ಗಳನ್ನು ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. ಇದೆಲ್ಲ ಎರಡನೇ ಹಸಿರು ಕ್ರಾಂತಿ ಆಗಬೇಕಂದ್ರೆ ಇವನ್ನೆಲ್ಲ ಗಮನಿಸಿಕೊಂಡು ಅದರಲ್ಲಿ ಬದಲಾವಣೆಗಳನ್ನು ತಂದು ಕೃಷಿಗೆ ಅನುಕೂಲವಾಗತಕ್ಕಂಥ, ಸಣ್ಣ ರೈತರಿಗೆ ಹೆಲ್ಪ್ ಆಗ್ತಕ್ಕಂಥ, ಪರಿಸರಕ್ಕೆ ಹೆಲ್ಪ್ ಆಗ್ತಕ್ಕಂಥ ಮೆಥಡ್ಗಳನ್ನು ಬಳಸಿ ದ್ವಿತೀಯ ಹಸಿರು ಕ್ರಾಂತಿ ಮಾಡಬೇಕಂತ ಹೇಳಿ ಈ ಒಂದು ವಿಶ್ಲೇಷಣೆಯಲ್ಲಿ JB ಜೋಶಿಜಿ ಅವರು ಹೇಳಿದ್ದಾರೆ ಸ್ನೇಹಿತರೆ. ಅದೇ ರೀತಿಯಾಗಿ ನೋಡಿ, ಲಾಕ್ಡೌನ್ ತೆರವಿನ ಬಳಿಕ ಕೋವಿಡ್ ಜಾಗೃತಿ ಇನ್ನೂ ಹೆಚ್ಚಲಿ. ನಿಮಗೆಲ್ಲ ಗೊತ್ತಿರ್ಬೋದು, ಕೆಲವೊಂದಿಷ್ಟು ಜಿಲ್ಲೆಗಳು ಎಸ್ಪೆಷಲಿ ಸ್ಟಾರ್ಟಿಂಗ್ ಆಗಿದ್ದು ಬೆಂಗಳೂರು ನಗರ ಮತ್ತು ಜಿಲ್ಲೆ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳು ಹೇರಲಾದಂಥ ಲಾಕ್ಡೌನು ಮುಗೀತು 22ಕ್ಕೆ. ಸೊ ಏನಪ್ಪಾ ಅಂತಂದರೆ, ಸರ್ಕಾರ ಏನು ಹೇಳ್ತಾ ಇದ್ದಾರೆ, ಮತ್ತೆ ಲಾಕ್ಡೌನ್ನ ಅವಶ್ಯಕತೆ ಇಲ್ಲ, ಲಾಕ್ಡೌನ್ ಮಾಡೋದ್ರಿಂದ ಯಾವುದೇ ರೀತಿಯಾದ ಪರಿಣಾಮ ಇಲ್ಲ. ಈ ವಿಶ್ವಸಂಸ್ಥೆ ಏನು ಹೇಳಿದಪ್ಪ ಅಂತಂದರೆ, ಕರೋನಾವನ್ನು ಯಾವ ರೀತಿ ನೀವು ಹಿಮ್ಮೆಟ್ಟಿಸಬೇಕಂದ್ರೆ ಸಾಂಕ್ರಾಮಿಕ ವಿರುದ್ಧದ ಈ ಯುದ್ಧದಲ್ಲಿ ಜಯ ಗಳಿಸಲು ಸೋಂಕು ಪತ್ತೆಯೇ ಬಹುದೊಡ್ಡ ಅಸ್ತ್ರ ಎಂದು ವಿಶ್ವಸಂಸ್ಥೆ ಪದೇ ಪದೇ ಹೇಳಿದೆ. ಪರೀಕ್ಷೆಯ ಮೂಲಕ ಸೋಂಕಿತರನ್ನು ಪತ್ತೆ ಮಾಡಬೇಕು, ಅವರ ಸಂಪರ್ಕಕ್ಕೆ ಬಂದವರನ್ನು ಗುರುತಿಸಬೇಕು ಮತ್ತು ಇವರೆಲ್ಲರನ್ನು ಪ್ರತ್ಯೇಕವಾಗಿ ಇರಿಸಬೇಕು. ಕೋವಿಡ್ ದೃಢಪಟ್ಟು ಚಿಕಿತ್ಸೆಗೆ ಅಗತ್ಯ ಇದ್ದವರಿಗೆ ಪರಿಣಾಮಕಾರಿ ಚಿಕಿತ್ಸೆ ನೀಡಬೇಕು. ಇದುವೇ ಕೋವಿಡ್ ನಿಯಂತ್ರಣದ ಮೂಲ ಮಂತ್ರ ಅಂತ ಹೇಳಿ ವಿಶ್ವಸಂಸ್ಥೆ ಹೇಳಿದೆ. ಸೊ ಆ ನಿಟ್ಟಿನಲ್ಲಿ ಸರ್ಕಾರವು ಸರ್ವ ಪ್ರಯತ್ನ ನಡೆಸಬೇಕಾದಂಥ ಒಂದು ಈಗಿನ ಜರೂರಾಗಿದೆ. ಸೊ ಲಾಕ್ಡೌನ್ ಮಾಡೋದ್ರಿಂದ ಯಾವುದೇ ರೀತಿಯಾದ ಹೆಚ್ಚಿನ ಪರಿಣಾಮ ಆಗ್ತಾ ಇಲ್ಲ. ಆರ್ಥಿಕವಾಗಿ ನಾವು ಹಿನ್ನಡೆದರೆ ಕರೋನಾನ ಕಂಟ್ರೋಲ್ ಮಾಡೋದು ಇನ್ನೂ ಕಷ್ಟ ಆಗ್ತದೆ ಅಂತ ಕೂಡ ಸರ್ಕಾರ ಹೇಳ್ತಾ ಇದೆ ಸ್ನೇಹಿತರೆ. ಅದೇ ರೀತಿಯಾಗಿ ನೋಡಿ, ಯುನಾನ್ ಗನ್ ಸದ್ದಿನ ಜಾಡು ಹಿಡಿದು ಅಂತ ಏನು ಹೇಳ್ತಾ ಇದೆ ಅಂದರೆ, ಯುನಾನ್ ಅನ್ನೋದೊಂದು ಪ್ರದೇಶ ಚೈನಾ ಅದು. ಸೊ ಈ ಚೀನಾದಲ್ಲಿ ತಯಾರಿಸಲಾದ ಮತ್ತು ಮಯನ್ಮಾರ್ಗೆ ಕಳ್ಳ ಸಾಗಣೆ ಮಾಡುತ್ತಿದ್ದ ಭಾರಿ ಪ್ರಮಾಣದ ಒಂದಿಷ್ಟು ಶಸ್ತ್ರಾಸ್ತ್ರಗಳನ್ನ ಥೈಲ್ಯಾಂಡ್ ಸೇನೆಯು ಇತ್ತೀಚೆಗೆ ವಶಪಡಿಸಿಕೊಂಡಿದೆ. ಸೊ ಇದರಿಂದ ಏನಾಗ ಗೊತ್ತಾಗ್ತಾ ಇದೆ ಅಂದರೆ, ಈ ಶಸ್ತ್ರಾಸ್ತ್ರಗಳನ್ನು ಮಯನ್ಮಾರ್ ಮೂಲಕ ಭಾರತಕ್ಕೆ ಕಳ್ಳ ಸಾಗಣೆ ಮಾಡಲಾಗುತ್ತಿದೆ ಎಂಬ ವಿಷಯ ಕೂಡ ವ್ಯಕ್ತವಾಗ್ತಾ ಇದೆ. ಈಶಾನ್ಯ ಭಾರತದಲ್ಲಿ ಮತ್ತೆ ಗಲಭೆ ಸೃಷ್ಟಿಸಲು ಸಂಚು ನಡೆದಿದೆ ಕುರಿತು ಸಂಶಯ ಕೂಡ ವ್ಯಕ್ತವಾಗಿದೆ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನೋಡಿ, ನಿಮಗೆ ನಾರ್ತ್ ಈಶಾನ್ಯ ಭಾರತದ ಒಂದು ಮ್ಯಾಪನ್ನು ಇಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಅರುಣಾಚಲ್ ಪ್ರದೇಶ ರಾಜ್ಯ ಇದೆ, ನಾಗಾಲ್ಯಾಂಡು, ಮಣಿಪುರ್, ಮಿಜೋರಾಂ, ತ್ರಿಪುರಾ, ಮೇಘಾಲಯ, ಆಸಾಂ. ಸೊ ಇದಿಷ್ಟು 7 ಸ್ಟೇಟ್ಗಳು ಇಲ್ಲಿ ಬರ್ತಾವೆ. ನಿಮಗೆ ಇದು ಗೊತ್ತಿರಬೇಕು, 7 ಸಿಸ್ಟರ್ಸ್ ಅಂತ ನಾವೇನು ಕರಿತೀವಿ. ಸೊ ಇಲ್ಲಿ ಮಯನ್ಮಾರ್ ದೇಶ ಬರುತ್ತೆ, ಚೈನಾ,
ಅದು ಭೂತಾನ್, ಇದು ನೇಪಾಳ. ಸೊ ಪೇಪರಲ್ಲಿ ಡೈಲಿ ನ್ಯೂಸ್ ಪೇಪರಲ್ಲಿ ಫೆಡ್ ಒಂದು ಪ್ಲೇಸ್ ಮೆನ್ಷನ್ ಮಾಡಿದ್ರೆ ನೀವು ಒಂದು ಹ್ಯಾಬಿಟ್ ಏನಿರಬೇಕಂದ್ರೆ ನೀವು ಅಟ್ಲಾಸಲ್ಲಿ ಹೋಗಿ ಆ ಪ್ಲೇಸ್ ಮ್ಯಾಪಲ್ಲಿ ಎಲ್ಲಿ ಬರುತ್ತೆ ಅಂತ ಕೂಡ ನೀವು ಅಬ್ಸರ್ವ್ ಮಾಡಿರಬೇಕು ಸ್ನೇಹಿತರೆ. ಅದೇ ರೀತಿಯಾಗಿ ನೋಡಿ, ಪೂರ್ಣ ಪ್ರಮಾಣದ IPL ಏನಪ್ಪ ಅಂತಂದರೆ 2020 ವಿಶ್ವಕಪ್ ಟೂರ್ನಿ ಮುಂದೂಡಿಕೆಯಾದ ಹಿನ್ನಡೆಯ ಬೆನ್ನಲ್ಲೇ ಇಂಡಿಯನ್ ಪ್ರೀಮಿಯರ್ ಲೀಗ್ ಟೂರ್ನಿಯ ಆಯೋಜನೆಗೆ ಚಟುವಟಿಕೆಗಳು ಗರಿಗೆದರಿದೆ ಅಂತ ಕೂಡ ಹೇಳ್ತಾ ಇದೆ. ಮೋಸ್ಟ್ ಪ್ರೊಬೆಬ್ಲಿ ಅದು UAE, ಯುನೈಟೆಡ್ ಅರಬ್ ಎಮಿರೇಟ್ಸಲ್ಲಿ ಆಗ್ಬೋದು ಅಂತ ಕೂಡ BCCI ಹೇಳ್ತಾ ಇದೆ. ಅದೇ ರೀತಿಯಾಗಿ ಮನೆಯಿಂದಲೇ ವೀಕ್ಷಕ ವಿವರಣೆ ಮಾಡಬೇಕು, ಕರೋನಾ ಸಮಯದಲ್ಲಿ ಅಲ್ಲೆಲ್ಲ ಮೂವ್ಮೆಂಟ್ ಮಾಡಲಿಕ್ಕೆ ಆಗೋದಿಲ್ಲ, ಅಲ್ಲಿ ಹೋಗಿ ಮಾಡೋಕ್ಕಾಗಲ್ಲ ಅಂತ ಕೂಡ ಅವರು ಹೇಳಿದ್ದಾರೆ. ಅದೇ ರೀತಿಯಾಗಿ ನೋಡಿ, ಅಗ್ರಸ್ಥಾನಕ್ಕೆ ಬೆನ್ ಸ್ಟೋಕ್ ಅವರು ಕ್ರಿಕೆಟ್ ಕ್ರೀಡಾ ವಿಭಾಗಕ್ಕೆ ಸೇರಿದ್ದಾರೆ. ಅವರು ಇಂಗ್ಲೆಂಡ್ನ ಪ್ಲೇಯರ್ ಆಗಿದ್ದಾರೆ. ಅದೇ ರೀತಿಯಾಗಿ ಅವರು ಇತ್ತೀಚೆಗೆ ರಿಲೀಸ್ ಆದಂಥ ಆಲ್ರೌಂಡರ್ ಕ್ರಮಾಂಕ ಪಟ್ಟಿಯಲ್ಲಿ ಅಗ್ರಸ್ಥಾನಕ್ಕೆ ಏರಿದ್ದಾರೆ. 2ನೇ ಕ್ರಮಾಂಕದಲ್ಲಿ ವೆಸ್ಟ್ ಇಂಡೀಸ್ ನಾಯಕರಾದಂಥ ಜೇಸನ್ ಹೋಲ್ಡರ್ ಅವರು ಇದ್ದಾರೆ ಅಂತ ನಿಮಗೆ ಗೊತ್ತಿರಬೇಕು ಸ್ನೇಹಿತರೆ. ಸೊ ಇದಿಷ್ಟು ಎಕ್ಸಾಮ್ ಪರ್ಸ್ಪೆಕ್ಟಿವ್ ನ್ಯೂಸ್ ಇವತ್ತಿನ ಪತ್ರಿಕೆಯಲ್ಲಿ ಬಂದಂಥದ್ದು. ಇದೇ ರೀತಿಯಾಗಿ ಪ್ರತಿದಿನದ ಪತ್ರಿಕೆಯಲ್ಲಿ ಬರ್ತಕ್ಕಂಥ ಅತಿ ಇಂಪಾರ್ಟೆಂಟ್ ಎಕ್ಸಾಮ್ ಪರ್ಸ್ಪೆಕ್ಟಿವ್ ನ್ಯೂಸನ್ನು ಕವರ್ ಮಾಡ್ತೀವಿ ಸ್ನೇಹಿತರೆ. ನಮ್ಮ ಈ ಪ್ರಯತ್ನಕ್ಕೆ ನಿಮ್ಮ ಸಹಕಾರ ಬೇಕು. ದಯವಿಟ್ಟು ನಮ್ಮ ಜ್ಞಾನದೀಪ ಚಾನಲ್ ಅಕಾಡೆಮಿಗೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಪ್ರೆಸ್ ದ ಬೆಲ್ ಐಕನ್ ಫಾರ್ ಮೋರ್ ಎಜುಕೇಷನಲ್ ಅಪ್ಡೇಟ್ಸ್. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಧನ್ಯವಾದಗಳು.